ನೋಡ್ರಿ ಇದೇ ಎಂಟ್ರೆನ್ಸ್ ಗುಡಿದು. ಒಳಗೆ ಹೋಗ್ಕಂತ ನಿಮ್ಗೆ ಹೇಳ್ತೀನಿ ನೋಡ್ರಿ ಆರ್ಕಿಟೆಕ್ಚರ್ ನೋಡ್ರಿ. ನಿಮ್ಗೆ ಅಲ್ಲಿನೂ ತೋರಿಸಿದ್ನಲ್ಲ, ಇದೂ ಭಾಳ ಹೇಳಿದ 12th ಸೆಂಚುರಿನಾಗ ಕಟ್ಟಾರಂತ. ಪೂರ ಕಲ್ಲಿಂದನೇ ಅದ. ಮೇನ್ ಗುಡಿ ಇತ್ತೇನಲ್ರಿ, ಇದೇನು ಮೇನ್ ಗುಡಿ ಇತ್ತಲ್ಲ ಅದ್ರ ಸುತ್ತಾರ್ದು ನಿಮ್ಗೆ ತೋರಿಸ್ತೀನಿ ಹೆಂಗದಂತ. ನೋಡ್ರಿ ಹೆಂಗೆ ಆರ್ಕಿಟೆಕ್ಚರ್ ಹೆಂಗಿತ್ತು, ಡಿಸೈನ್ ಹೆಂಗೆ ಮಾಡ್ಯಾರ, ಪೂರ ಗೋಪುರ ತನಕ ಕಾಣ್ತದೆ ಇಲ್ಲಿ ನಿಮ್ಗೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಿಮಗೆಲ್ಲರೂ ಗೊತ್ತಿದ್ದಂಗೆ ನಾನು ಬಸವ ಕಲ್ಯಾಣ ಬೀದರ್ ಡಿಸ್ಟಿಕ್ನಾಗ ಎಲ್ಲ ತಿರುಗಾಡ್ಲತ್ತೀನಿ. ಹಂಗೆ ನಾನು ಇವತ್ತು ಎಲ್ಲಿ ಬಂದಿನಿ ಅಂದರೆ ಉಮಾಪುರ ಅನ್ನೋ ಒಂದು ಊರಿಗೆ ಬಂದೀನಿ. ಇದೆಲ್ಲ ಅದಂದರೆ ಬೀದರ್ ಡಿಸ್ಟಿಕ್ನ ಬಸವ ಕಲ್ಯಾಣಲೇಶಿಂದ 18 ಕಿಲೋಮೀಟರ್ ದೂರ ಅದ ಉಮಾಪುರ. ಇಲ್ಲಿ ನಾವು ಉಮಾ ಮಹೇಶ್ವರ ಟೆಂಪಲಿಗೆ ಬಂದೀವಿ. ಇದು ಒಂದು ಏನ್ಷಿಯಂಟ್ ಶಿವ ಟೆಂಪಲ್ ಅದ. ಇದನ್ನು ಇಲ್ಲಿ ಕಾಣ್ಲತ್ತದ ನೋಡ್ರಿ ನಿಮ್ಗೆ, ಇದೆ ಉಮಾ ಮಹೇಶ್ವರ ಟೆಂಪಲ್. ಇದನ್ನು ಯಾವಾಗಂದರೆ 12th ಸೆಂಚುರಿನಾಗ ಕಟ್ಟಾರಂತ. ಇದನ್ನು 12th ಸೆಂಚುರಿನಾಗ ಯಾರಂದರೆ ವಿಕ್ರಮಾದಿತ್ಯ 6 ಏನೋ ರಾಜ ಇದ್ನಲ್ಲ, ಅವಾಗ ಈ ಟೆಂಪಲ್ನ ಬಿಲ್ಡ್ ಮಾಡ್ಯಾರ. ಬರೀ ನಿಮ್ಗೆ ಅಲ್ಲಿ ಹೋಗ್ಕಂತ ಹೇಳ್ತೀನಿ, ಮತ್ತೆ ಏನೇನು ಕಾಣ್ತಾವ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನೀವು ಮಾತ್ರ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇನ್ನೂ ಹಳಿ ವೀಡಿಯೋ ನೋಡಿದ್ರೆ ಹೋಗಿ ನೋಡಿ ಬರ್ರಿ. ಬೀದರೂ ಮಾಡಿದ ವೀಡಿಯೋ, ಬಸವ ಕಲ್ಯಾಣನೂ ಮಾಡೀನಿ, ಹೋಗಿ ನೋಡಿ ಬರ್ರಿ. ಇದನ್ನು ಈಗ ಮಾಡ್ತೀನಿ ನಿಮ್ಗೆ. ನಿಮ್ಮ ಸಲಗ ಹೋಗಿ ಒಂದು ವೀಡಿಯೋ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಬರ್ರಿ ಹೋಗು. ನೋಡ್ರಿ ಏನು ಕಾಣ್ಲತ್ತದಲ್ಲ ಇದು ಗುಡಿ. ಈಗ ಅಲ್ಲಿ ಒಳಗೋಗಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಹೊಂಟಿವಿ. ಇಲ್ಲೊಂದು ಅದ ಗುಡಿ, ಅಲ್ಲಿ ಮೇನ್ ಗುಡಿ ಇಲ್ಲೇ ಅದ. ಫಸ್ಟ್ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರಮ್ಮ, ಶಿವಲಿಂಗ ಅದಂತಲ್ಲಿ. ಅಲ್ಲಿ ದರ್ಶನ ಆದಮೇಲೆ ನಿಮಗೆ ಇಲ್ಲಿನೂ ಬಂದು ತೋರಿಸ್ತೀನಿ ಏನಾದಂತೇಳಿ. ಇದು ಈ ಗುಡಿಗೆ ಬಂದೀವಿ ಈಗ. ಒಳಗೆ ಅಲ್ಲಿ ನಂದಿ ಅದ, ನಂದಿ ಮುಂದೆ ಶಿವಲಿಂಗ ಅಂತ. ಒಳಗೆ ಹೋಗ್ತೀನಿ. ಫಸ್ಟ್ ಇಲ್ಲಿ ಹೊರಗ್ಲಿಷ್ಟು ನೋಡಿಬಿಟ್ರಿ ನೀವು. ನೋಡ್ರಿ ಗುಡಿ ಹೆಂಗೆ ಕಾಣ್ಲತ್ತದಲ್ಲ, ಇದನ್ನೇ ಈಗ ಒಳಗೋಗಿ ತೋರಿಸ್ತೀನಿ ನಿಮ್ಗೆ. ಸದ್ಯಕ್ಕೆ ಈಗ ಹೊರಗ್ಲಿಷ್ಟು ನೋಡ್ಕೊರಿ. ಇದನ್ನು ಭಾಳ ಹಳಿದ 12th ಸೆಂಚುರಿನಾಗ ಕಟ್ಟಾರ ಅಂದ್ರೆ ನೀವು ನಂಗೆ ನಂಬಕ್ಕಾಗೋದು. 12th ಸೆಂಚುರಿನಾಗ ಕಟ್ಟಾರಂತ, ಇನ್ನೂ ಚಲೋ ಆದಿದು. ಬರೋಗಿ ತೋರಿಸ್ತೀನಿ. ನೋಡ್ರಿ ಇದೇ ಎಂಟ್ರೆನ್ಸ್ ಗುಡಿದು. ಒಳಗೆ ಹೋಗ್ಕಂತ ನಿಮ್ಗೆ ಹೇಳ್ತೀನಿ ನೋಡ್ರಿ ಆರ್ಕಿಟೆಕ್ಚರ್ ನೋಡ್ರಿ. ನಿಮ್ಗೆ ಅಲ್ಲಿನೂ ತೋರಿಸಿದ್ನಲ್ಲ, ಇದೂ ಭಾಳ ಹೇಳಿದ 12th ಸೆಂಚುರಿನಾಗ ಕಟ್ಟಾರಂತ. ಪೂರ ಕಲ್ಲಿಂದನೇ ಅದ. ಇದ್ರದ್ದು ಆರ್ಕಿಟೆಕ್ಚರ್ ಭಾರಿ ಅದ. ನೋಡಿ ನಂದಿ ವಿಗ್ರಹ ಅದ ಇಲ್ಲಿ ಎಂಟ್ರೆನ್ಸಿಗೆ. ನಿಮ್ಗೆ ಅಲ್ಲೇ ನಾರಾಯಣಪುರನಾಗ ತೋರಿಸಿದ್ನಲ್ಲ, ಆ ವಿಡಿಯೋ ನೋಡಿದ್ರೆ ಹೋಗಿ ನೋಡಿ ಬರ್ರಿ. ನಾರಾಯಣಪುರನಾಗೂ ಭಾಳ ಹಳಿದದ, ಅದೆಲ್ಲ ಬಿದ್ದೋಗ್ಯದ. ಬಟ್ ಇದು ಉಮಾ ಮಹೇಶ್ವರ ಟೆಂಪಲ್ ಇನ್ನೂ ಚಲೋ ಅದ. ಅದು ನಾನು ಹಿಂದಿನ ವೀಡಿಯೋನಾಗ ಆದ ನೋಡಿರಿ, ನಾರಾಯಣಪುರ ಅದು ಮಾಡಿನ ವೀಡಿಯೋ, ಅದು ಹಿಂದಿನ ವೀಡಿಯೋನಾಗ ಅದ. ಅದನ್ನು ನೋಡ್ಕೊಂಬರಿ ಹೋಗಿ. ಅದನ್ನು ಭಾಳ ಹಳಿದಿತ್ತು. ಇದನ್ನು 12th ಸೆಂಚುರಿನಾಗ ಕಟ್ಟಾರಂತ. ಸರಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಇವರಿಬ್ಬರು ದ್ವಾರಪಾಲಕರ ಇಲ್ಲಿ ನಿಂತಾರಲ್ಲ. ಸ್ಟಾರ್ಟಿಂಗ್ ಇಲ್ಲಿ ನಂದಿ ಇರ್ತಾನೆ ದೇವ್ರ ಮುಂದೆ. ಇವೆರಡು ಏನಾವಲ್ಲ, ಇವೆರಡು ದ್ವಾರಪಾಲಕರು ಅಂತಾರೆ ಇವರಿಗೆ, ಅದಕ್ಕೆ ಇಟ್ಟಾರ. ಇಲ್ಲಿ ಬಂದ್ರೂಪ್ಲೆ ಶಿವಲಿಂಗ ಅದು ನೋಡ್ರಿ ಇಲ್ಲಿ ಗರ್ಭಗುಡಿಯಾಗ ಕಾಣ್ಲತ್ತನ್ರಿ ನಿಮ್ಗೆ ದೇವರು. ಕಾಣ್ಲತ್ತಾನ ಉಮಾಮಹೇಶ್ವರ ನೋಡ್ರಿ ಇವ್ರೆ. ಇದನ್ನ 12th ಸೆಂಚುರಿನಾಗ ಕಟ್ಟಾರ. ಇಲ್ಲಿ ನೋಡ್ರಿ ಕಲ್ಯುಲೇಷನ್ ಏನೋ ಮಸ್ತ್ ಆರ್ಕಿಟೆಕ್ಚರ್ ಅವ ಇಲ್ಲಿ ಒಳಗೆ. ಇದನ್ನೆಲ್ಲ ಇವ್ರು ಇನ್ನೂ ಉಳಿಸ್ಕೊಂಡ್ ಬರಕತ್ತಾರ ಅಂದ್ರೆ ಗ್ರೇಟ್. ವಿಕ್ರಮಾದಿತ್ಯ 6 ಇದ್ದವಾಗ ಕಟ್ಟಾರ ಅಂತ ನಿಮ್ಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್. ಭಾರಿ ಅದ. 3 ಎಂಟ್ರೆನ್ಸ್ ಅವ್ರಿ ಇದಕ್ಕೆ. ಇಲ್ಲೊಂದು, ಈ ಕಡೆ ಒಂದು ನಾವೇನು ಬಂದೀವಲ್ಲ, ಮತ್ತು ಈ ಕಡೆ ಒಂದು ಕಾಣ್ಲತ್ತದ. 3 ಎಂಟ್ರೆನ್ಸಿಂದ ಗುಡಿ ಅದ. ಇಬ್ಬರು ದ್ವಾರಪಾಲಕರ ಅರ. ಇದನ್ನು ನಮಗೆ ಬ್ಯೂಟಿ ಆಫ್ ಬೀದರ್ ಚಾನಲ್ದವ್ರೆ ಸಜೆಸ್ಟ್ ಮಾಡ್ಯಾರ, ಇಲ್ಲಿನೂ ಹೋಗಿ ಬರ್ರಿ ಅಂತ. ಥ್ಯಾಂಕ್ಸ್ ಫಾರ್ ಹಿಮ್. ಅವರು ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮ್ನಾಗ ಹೋಗಿ ಆ ಚಾನಲ್ನ. ಈಗ ಬರೀ ಹೊರಗೆ ಹೋಗಿ ತೋರಿಸ್ತೀನಿ ಏನೇನದ ಮತ್ತೆ ಇಲ್ಲಿ ಗುಡಿ ಒಳಗೆ ಅಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದ್ರಪ್ಲೆ ಒಳಗ್ಲೇಶಿಂದ ಹೊರಗೆ ಬಂದ್ರಪ್ಲೆ ಒಂದು ಗಣಪತಿ, ಸಣ್ಣ ಗಣಪತಿ ಮತ್ತು ನಾಗಾಸಾರ ನೋಡ್ರಿ. ಇಲ್ಲಿ ನಾಗದೇವತೆಗಳು ವಿಗ್ರಹಗಳು ಅವಿಲ್ಲಿ. ಮತ್ತು ಇಲ್ಲಿ ಯಾರ್ದೋ ಅದ, ಇಲ್ಲಿ ಬಾಣ ಹಿಡ್ಕೊಂಡಾರ ರಾಮಂದ, ನಂಗೆ ಗೊತ್ತಿಲ್ಲ. ಇಲ್ಲಿ ಅವೆಲ್ಲ ಅವ. ಮತ್ತು ಈ ಕಡೆ ಸೈಡಿಗೆ ಒಂದು ದೊಡ್ಡ ಗಣಪತಿ ಅದ, ಅದನ್ನು ತೋರಿಸ್ತೀನಿ ಅಂದರೆ ನಿಮ್ಗೆ. ನೋಡಿ ಈ ಕಡೆ ಸೈಡಿಗೆ ಬಂದರೆ ಇಲ್ಲಿ ಒಂದು ದೊಡ್ಡ ಗಣಪತಿ ವಿಗ್ರಹ ಅದ, ಅದನ್ನು ತೋರಿಸ್ತೀನಿ ಬರ್ರಿ. ಗುಡಿ ಸುತ್ತ ಕಂಪೌಂಡ್ ಏನದಲ್ಲ, ಅದನ್ನು ಪೂರ ಆರ್ಕಿಟೆಕ್ಚರ್ಲೇಶಿಂದೇ ಅದ. ಇಲ್ಲಿ ನೋಡ್ರಿ ಲಯನ್, ಆನಿ, ಎಷ್ಟು ಡೀಟೇಲಿಂಗ್ನಾಗ ಮಾಡಿರ್ತಾರಂದ್ರೆ ಅಷ್ಟು ಡೀಟೇಲಿಂಗ್ ಮಾಡಿರ್ತಾರೆ ಹಳಿ ಕಾಲದು. ಪೂರ ಕಂಪೌಂಡ್ ಸುತ್ತ ಎಲ್ಲ ಇವೇ ಅವ. ಪೂರ ಆರ್ಕಿಟೆಕ್ಚರ್ ಪೂರ ಗಣಪತಿ, ಆನಿ ಎಲ್ಲ ಸಾವ. 12th ಸೆಂಚುರಿನಾಗ ಕಟ್ಟಿದಂದ್ರೂ ಇನ್ನೂ ಎಷ್ಟು ಮಜಬೂತ್ ಅವ ನೋಡ್ರಿ. ಕಲ್ನಾಗೆ ಕೆತ್ತಾರಲ್ಲ ಪೂರ. ನೋಡ್ರಿ ಇಲ್ಲಿದು ಇದು ಸ್ಟ್ಯಾಚು ಅದಲ್ಲ, ಅದ್ರ ಹಿಂದನೇ ಇಲ್ಲಿ, ಅದ್ರ ಮುಂದನೇ ಇಲ್ಲಿ ಗಣಪತಿ ಸ್ಟ್ಯಾಚು ದೊಡ್ಡದು. ಹೆಂಗೆ ಶಿವನ ಮುಂದೆ ನಂದಿ ಇರ್ತಾನಲ್ರಿ, ಹಂಗೆ ನಮ್ಮ ಗಣಪತಿ ಮುಂದೆ ಇಲ್ಲಿದು ಕಂಪಲ್ಸರಿ ಇರ್ತದೆ. ಎಂಟ್ರಿ ಆಗೋಕ್ಕಿಂತ ಮುಂಚೆ ಇಲ್ಲೊಂದು ಮೂರ್ತಿ ಅವ ನೋಡ್ರಿ. ಅದ್ಮೇಲೆ ನಡ್ರಿ ಇಲ್ಲಿ ಒಳಗೆ ಹೋಗಿ ತೋರಿಸ್ತೀನಿ ಗಣಪತಿ.
ನೋಡ್ರಿ ಗಣಪತಿ ಸ್ಟ್ಯಾಚು ಅದ ಇಲ್ಲಿ ಪೂರ. ಇದಾದ್ಮೇಲೆ ಲೆಫ್ಟ್ ಸೈಡಿಗೆ ಇನ್ನೊಂದು ಸ್ಟಾರ್ಟಿಂಗ್ ಏನೋ ಗುಡಿ ಇತ್ತಲ್ಲ ಅಲ್ಲಿ ಹೋಗಮ್ಮು. ಅಲ್ಲಿ ಆದ್ಮೇಲೆ ಅಲ್ಲಿ ಏನೋ ಗುಂಡ ಅದಂತ ಅಲ್ಲಿನೂ ತೋರಿಸ್ತೀನಿ ನಿಮ್ಗೆ. ಈ ಕಡೆ ಇನ್ನೊಂದು ಗುಡಿ ಅದ ಅದನ್ನು ತೋರಿಸ್ತೀನಿ. ನೀವು ಮಾತ್ರ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಲಗೆ ವೀಡಿಯೋ ಮಾಡಕತ್ತೀನಿ ನಾ ಪೂರ ತಿರುಗಾಡೀನಿ ರೀ. ಬೀದರ್ನೂ ಹೋಗಿನಿ, ಬೀದರ್ ಲೇಷನ್ ಸ್ಟಾರ್ಟ್ ಪೂರ ಆಲ್ ಕರ್ನಾಟಕ ತಿರುಗಾಡಮ್ಮ. ನೀವು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಪೋರ್ಟ್ ತೋರಿಸ್ರಿ ಸಾಕು ನನಗೆ. ನಂದು ಚಾನಲ್ ಮೊನಿಟೈಸ್ ಆಗಿಲ್ಲ, ಅದು ಪೂರ ಸ್ಕಿಪ್ ಮಾಡ್ಲಾರ್ದ ನೀವು ವೀಡಿಯೋ ನೋಡಿದರೆ ನಂದು ವಾಚ್ ಅವರ್ನು ಜಾಸ್ತಿ ಆಗ್ತದೆ, ನಮ್ಮ ಚಾನಲ್ನು ಮೊನಿಟೈಸ್ ಆಗ್ತದೆ. ನನಗೂ ಸ್ವಲ್ಪ ಏನಂದ್ರೆ ಜೋಶ್ ಬರ್ತದೆ ಮಾಡೋಕೆ ನಿಮ್ಮ ಸಲ ವೀಡಿಯೋ. ನೋಡಿದ್ರಲ್ಲಿ ಗಣಪತಿ ಏನು ಮಸ್ತಾನ. ನಮಸ್ಕಾರ ಮಾಡಿ ಆ ಕಡೆ ಸೈಡ್ ಮತ್ತೆ ತೋರಿಸ್ತೀನಿ ಯಾವಂತ. ಈ ಕಡೆ ಈ ಮೇನ್ ಗುಡಿ ಏನಲ್ಲ, ಅದ್ರ ರೈಟ್ ಸೈಡ್ ಒಂದು ಪಾರ್ವತಿ ಮಂದಿರ ಅದ. ಸ್ಟಾರ್ಟಿಂಗ್ ಏನು ತೋರಿಸಿದ್ನಲ್ಲ ನಿಮ್ಗೆ, ಅದು ಪಾರ್ವತಿ ಮಂದಿರ ಅಂತ. ಬರೀ ಇಲ್ಲಿ ಒಳಗೆ ಹೋಗ್ಕೊಂಡು ತೋರಿಸ್ತೀನಿ. ಇಲ್ಲಿ ಎಂಟ್ರಿಗೆ ಏನಾವ ಅಂತ ಹೇಳ್ತೀನಿ ಬರ್ರಿ. ಇಲ್ಲಿ ನೋಡಿ ಎಂಟ್ರೆನ್ಸಿಗೆ ಇಲ್ಲಿ ಒಂದು ಫಿಶ್ ಮತ್ತು ತಾಂಬೇಲ ಅದ. ಇಲ್ಲಿ ಎಷ್ಟಿಂದ ಸೀದಾ ನೋಡಿದ್ರೆ ಅಲ್ಲಿ ಪಾರ್ವತಿ ದೇವಿ ಇರ್ಬೇಕು ಒಳಗೆ, ಯಾಕಂದ್ರೆ ಮ್ಯಾಗ ಬರ್ತಾರೆ ಈ ಪಾರ್ವತಿ ಮಂದಿರ ಅಂತ. ಬರೀ ಒಳಗೋಗಿ ನೋಡಮ್ಮ. ಇದನ್ನು ನೋಡ್ರಿ, ಇದಕ್ಕೂ ಕಂಪೌಂಡಿಗೆಲ್ಲ ಇದ್ರ ಲೇಷನ್ ಆರ್ಕಿಟೆಕ್ಚರ್ ನೋಡ್ರಿ ಏನು ಭಾರಿ ಅದ. ನೋಡ್ರಿ ಒಳಗೆ ಹೊಂಟಿವಿ. ಇದ್ರದ್ದು ಸೀಲಿಂಗ್ನು ಚಲೋನೇ ಅದ. ಬಂದಿವಿ ನೋಡ್ರಿ ಪಾರ್ವತಿ ದೇವಿ ಆಡ ಒಳಗೆ. ನೋಡಿದ್ರಲ್ಲ ಇದನ್ನು ಹಳಿದೆ ಅದ ಪೂರ. ಈಗ ನೆಕ್ಸ್ಟ್ ಆ ಕಡೆ ನಿಮಗೆ ಗುಂಡ ಅದಂತ, ಗುಂಡ ಒಂದು ತೋರಿಸ್ತೀನಿ. ಮೇನ್ ಗುಡಿ ಇತ್ತೇನಲ್ರಿ, ಇದೇನು ಮೇನ್ ಗುಡಿ ಇತ್ತಲ್ಲ ಅದ್ರ ಸುತ್ತಾರ್ದು ನಿಮ್ಗೆ ತೋರಿಸ್ತೀನಿ ಹೆಂಗದಂತ. ನೋಡ್ರಿ ಹೆಂಗೆ ಆರ್ಕಿಟೆಕ್ಚರ್ ಹೆಂಗಿತ್ತು, ಡಿಸೈನ್ ಹೆಂಗೆ ಮಾಡ್ಯಾರ. ಪೂರ ಗೋಪುರ ತನಕ ಕಾಣ್ತದೆ ಇಲ್ಲಿ ನಿಮ್ಗೆ. ನೋಡ್ರಿ ಇಂದಲೇಷನ್ ಹೆಂಗೆ ಕಾಣ್ತದೆ ಗುಡಿ. ಇಂದಲೇಷನ್ ಭಾರಿ ಕಾಣ್ತದೆ ಇದು. ಇದನ್ನು ನೋಡ್ಲತ್ತಿರಲ್ಲ ಎಷ್ಟು ಹಳಿದಿರ್ಬೇಕಿದು. 12th ಸೆಂಚುರಿನಾಗ ಕಟ್ಟಾರ ಅಂತ. ವಿಕ್ರಮಾದಿತ್ಯ 6 ಕಟ್ಸನ್ ಇದನ್ನು. ನೋಡ್ರಿ ಈಗ ಅಲ್ಲಿ ಇಂಥ ಮೂರ್ತಿಗಳು ಅವ. ಈ ಕಂಪೌಂಡಿಂಗ್ನು ಸುತ್ತ ಅವೇ ಡಿಸೈನ್ ಏನೋ ಅವಲ್ಲ, ನಾ ಹೇಳಿದ್ನಲ್ಲ ಕಡೆ ತೋರಿಸಿದ್ನಲ್ಲ ಅಂತವೇ ಮಾಡ್ಯಾರ. ಈಗ ಬರ್ರಿ, ಇಲ್ಲಿ ಒಂದು ಗುಂಡ ಅದಂತ, ಅದನ್ನು ತೋರಿಸ್ತೀನಿ ನಿಮ್ಗೆ. ಓ ನೋಡ್ರಿ ಬಾವಿ ಅದಿದು ಕಾಣ್ಲತ್ತದಲ್ಲ, ಹಳಿ ಕಾಲದ ಬಾವಿ. ಇದಕ್ಕೀಗ ಇಳ್ಯಾಕ ಇಲ್ಲ ದಾರಿ, ಮುಚ್ಚಿಬಿಟ್ಟಾರ. ಇಲ್ಲೇಶಿಂದ ಹೋಗ್ತಿದ್ರೇನೋ ಅಲ್ಲಿ ಮುಚ್ಚಿಬಿಟ್ಟಾರ ಈಗ ದಾರಿ. ಅದನ್ನು ಈಗಲೂ ದಾರಿ, ಬಟ್ ಇಲ್ಲಿ ಕಂಪೌಂಡ್ ಕಟ್ಟಿಬಿಟ್ಟಾರ. ಅದನ್ನು ಏನು ಮಾಡ್ತಾರೆ ಏನು ಗೊತ್ತಿಲ್ಲ, ಹೋಗ್ತಾ ಇರ್ಬೋದು ಇವ್ರು ಇನ್ನು. ಬಟ್ ನನಗೆ ಯಾಕೋ ಮುಚ್ಚಾರ ಅನ್ಸ್ಲತ್ತದ ಪೂರ, ಯಾಕಂದ್ರೆ ಪ್ಯಾಕ್ ಅದ ಇಲ್ಲಿ. ಅದೇನು ಗುಡಿ ಅದು ಮುಂದೆ? ಬರೀ ಅಲ್ಲೊಂದೇನೋ ಗುಡಿ ಅದಲ್ಲ, ಆ ಗುಡಿಗೆ ಹೋಗಮ್ಮ. ಅಲ್ಲಿಂದ ಇದ್ದು ಗುಡಿಗೆ ಅಲ್ಲಿ ಯಾರು ಮೂರ್ತಿ ಯಾರು ದೇವ್ರಾರ ತೋರಿಸ್ತೀನಿ ನಿಮ್ಗೆ. ಇಷ್ಟತನ ನೋಡಿದೀವಲ್ಲ ಭಾರಿ ಅದ, ಅದೊಂದು ನೋಡ್ಕೊಂಬರಂಬರಿ. ಬಂದೀವಿ ನೋಡ್ರಿ ಈ ಗುಡಿ ಬಲ್ನು. ನೀಲಕಂಠ ಪ್ರಸನ್ನ ಅಂತ ಹಾಕ್ಯಾರ. ಇದನ್ನು ಶಿವಂದೇ ಅದ. ಶಿವಂದು ಪೂರ ರೂಪಪೂರ್ಕ ಮೂರ್ತಿ ಅದ ನೋಡ್ರಿ. ಇಲ್ಲಿ ಶಿವಲಿಂಗ ಎಲ್ಲ ಮೂರ್ತಿ ಅದ ಪೂರ. ಇದು ನೋಡಿದ್ರಲ್ಲ, ಇದು ಯಾಕೋ ನಂಗೆ ರೀಸೆಂಟ್ನಾಗೆ ಮತ್ತೆ ಇದು ಮಾಡ್ಯಾರ ಅನ್ಸ್ಲತ್ತದ. ಹಳಿದಿರ್ಬೋದು ಗುಡಿ, ಬಟ್ ಇಲ್ಲಿ ಸುತ್ತ ಏನು ಕಟ್ಟಾರಲ್ಲ, ಇದು ರೀಸೆಂಟ್ ಕಟ್ಟಿದಂಗೆ ಕಾಣ್ಲತ್ತದ. ಯಾಕಂದ್ರೆ ಕಲ್ಲು ನೋಡಿ ಹೇಳ್ತೀನಿ, ಪೂರ ಹಳಿವಲ್ಲ ಇವು ಕಲ್ಲು, ರೀಸೆಂಟ್ ಮಾಡಿದ್ದದು ಇದು. ಇದನ್ನು ಸುತ್ತನೂ ಚಲೋನೇ ಅದ ಡಿಸೈನ್ ಎಲ್ಲ. ಮಷಿನ್ ಮೇಡ್ ಗೊತ್ತಾಗ್ತದ ನೋಡಿದ್ರೆ. ಇದು ಅವು ಮಾತ್ರ ಭಾಳ ಏನ್ಷಂಟ್ ಅವ. ಅಲ್ಲೇನು ಕಾಣ್ಲತ್ತದ ಅಲ್ಲಿ ನಿಮಗೆ ತೋರಿಸಿದ್ನಲ್ಲ, ಭಾಳ ಏನ್ಷಂಟ್ ಗುಡಿಗಳವ. ನಾರಾಯಣಪುರ್ನಾಗೊಂದು ಮತ್ತು ಇದು ಉಮಾಪುರ್ನಾಗೊಂದು ಏನ್ಷಂಟ್ ಶಿವ ಟೆಂಪಲ್ಸ್ ಅವ. ನೀವು ಬಸವ ಕಲ್ಯಾಣನಾಗಿದ್ರೆ 18 ಕಿಲೋಮೀಟ್ರ್ನಾಗ ಬಂದು ಹೋಗ್ಬೋದು. ಇಲ್ಲಿ ಬರೀ ಪ್ಲೇಸ್ ಅದು, ಪೀಸ್ಫುಲ್ ಪ್ಲೇಸ್ ಅದು. ಇದನ್ನು ಗದ್ದಲ ಎಲ್ಲ ಏನಿಲ್ಲ, ಆರಾಮ್ ಬರ್ಬೋದು. ಹೈವೇಲೇಷನ್ ಬರ್ಕಂತ ರೈಟ್ ತೊಗೋಬೇಕ್ರಿ ನೀವು. ಗೂಗಲ್ನಾಗ ಮ್ಯಾಪ್ಸ್ನಾಗ ಹಾಕಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅಲ್ಲಿ ನೋಡ್ರಿ ಗುಡಿ ಹೊಂಟಿವಲ್ಲ, ಇನ್ನೊಂದ್ಸಲ ನೋಡ್ಕೊಂಬಿಡ್ರಿ ಇದನ್ನು. ಇದು ಪಾರ್ವತಿ ಟೆಂಪಲ್. ಇಲ್ಲಿ ಗಣಪತಿ, ಅಲ್ಲಿ ಮೂಷಕ, ಅಲ್ಲಿ ನೀಲಕಂಠ ಗುಡಿ ಇತ್ತು ನೋಡಿದ್ರಲ್ಲ.
ನೀವು ಇನ್ನೂ ನಾನು ಹಳೆ ವೀಡಿಯೋ ನೋಡಿಲ್ಲ ಅಂದ್ರೆ ಅದನ್ನು ನೋಡ್ಬೋದು. ನಾನು ಯೂಟ್ಯೂಬ್ನಾಗ ಯೂಟ್ಯೂಬ್ ಚಾನಲ್ನಾಗ ನೀವು ಹೋಗಿ ನೋಡ್ಬೋದು ಆ ವಿಡಿಯೋನು. ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನಲ್ಗೆ, ಜಲ್ದಿ ಪಟ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಭಾಳ ವೀಡಿಯೋ ಬರವ. ಬಸವ ಕಲ್ಯಾಣದಿಂದ ಇದು ಲಾಸ್ಟ್ ವೀಡಿಯೋ. ನೆಕ್ಸ್ಟು ಬೀದರ್ ಡಿಸ್ಟಿಕ್ನ ಹುಮ್ನಾಬಾದ್ನಾಗ ಮಾಡಿದ್ರೆ ಮಾಡ್ತೀನಿ ವೀಡಿಯೋ, ಅವನು ಬರ್ತಾವೆ ನಾ ಮಾಡಿದರೆ. ಯಾಕೆ ನೋಡಮ್ರಿ, ಹುಮ್ನಾಬಾದ್ ಒಂದು ಮಾಡಿದ್ನಂದ್ರೆ ಬೀದರ್ ಡಿಸ್ಟಿಕ್ನಾಗೆಲ್ಲ ಮೇನ್ ಪ್ಲೇಸಸ್ ಎಲ್ಲ ಕವರ್ ಮಾಡಿದಂಗೆ ಆಗ್ತದೆ. ನೀವು ಮಾತ್ರ ಸ್ವಲ್ಪ ಸ್ಕಿಪ್ ಮಾಡ್ದಂಗೆ ವೀಡಿಯೋಸ್ ನೋಡಿರಿ, ನಾನು ವಾಚ್ ಅವ್ರನ್ನೂ ಜಾಸ್ತಿ ಆಗ್ತದೆ. ಸ್ವಲ್ಪ ಸಪೋರ್ಟ್ ಮಾಡಿರಿ, ಹಂಗೆ ನಮಗೂ ಸಬ್ಸ್ಕ್ರೈಬ್ ಮಾಡಿರಿ ಪಟ್ನ ಈ ಚಾನಲಿಗೆ. ಪಾರ್ವತಿ ದೇವಿ ಗುಡಿ ಏನದಲ್ಲ, ಈ ಕಂಬಗಳು ನೋಡಿರಿ, ಕಂಬಗಳು ನ್ಯಾಚುರಲ್ ಕಂಬಗಳು, ಅವು ಡಿಸೈನು ಇಲ್ಲ ಅಷ್ಟಿನವು. ಮತ್ತು ಲಾಸ್ಟಿಗೆ ಹೊರಗೆ ಹೋಗ್ಕಲ್ಕ ಭವಾನಿ ಪ್ರಸನ್ನ ಅಂತ ಭವಾನಿ ಗುಡಿ ಒಂದು ಆದ ನೋಡ್ರಿ. ಇಲ್ಲಿ ಭವಾನಿ ಗುಡಿ ಆದ ನೋಡ್ರಿ ಹೋಗ್ಕಲ್ಕ ಲಾಸ್ಟಿಗೆ, ಲಾಸ್ಟಿಗಲ್ಲ ಸ್ಟಾರ್ಟಿಂಗೇ ಎಂಟ್ರೆನ್ಸ್ ನೀವು ಬಂದ್ರೆ ಅಂದ್ರೆ ಇಲ್ಲಿ ಭವಾನಿ ಗುಡಿ ಒಂದು ಇರ್ತದೆ. ಇದೊಂದು ದರ್ಶನ ಮಾಡ್ಕೊರಿ. ನಮಗೆ ಈಗ ಖಂಡಿತ ನಾವು ಫಸ್ಟ್ ಆ ಕಡೆ ಹೋಗಿದ್ದೀವಿ. ಬರ್ರಿ, ಮತ್ತು ಬಸವ ಕಲ್ಯಾಣನಾಗಿದೆ ಲಾಸ್ಟ್ ವೀಡಿಯೋ ಆಗ್ಬೋದು. ಸಿಗಮ್ ಮತ್ತೆ ನೆಕ್ಸ್ಟ್ ವೀಡಿಯೋನಾಗ.